ಅಂತಾರಾಷ್ಟ್ರೀಯ ಮಹಿಳಾ ದಿನಾಚರಣೆಯ ಶುಭಾಶಯಗಳು. ವೇದಿಕೆ ಮೇಲೆ ಆಸೀನರಾಗಿರುವ ನಮ್ಮೆಲ್ಲರ ಕರೆಗೆ ಒಪ್ಪಿಟ್ಟು ಶ್ರೀಮತಿ ಸೇನಿ ಮೇಡಮ್ ಅವರು ಬಂದಿದ್ದಾರೆ. ಅದೇ ರೀತಿ ಈ ಕಾರ್ಯಕ್ರಮ ಭಾಳ ಅಚ್ಚುಕಟ್ಟಾಗಿ ಆಯೋಜನೆ ಮಾಡಿರುವ ಜಾನ್ವಿ ಮೇಡಮ್ ಅವರೇ, ಅನುರಾಧ ಮೇಡಮ್ ಅವರೇ, ಡಾಕ್ಟರ್ ಕವಿತಾ ರಾಠೋಡ್ ಅವರೇ, ಕಾವೇರಿ ಮೇಡಮ್ ಅವರೇ, ಹಾಗೂ ಅದೇ ರೀತಿ ನಮ್ಮ ಸಹೋದ್ಯೋಗಿ ಮಿತ್ರರಾದ ಡಾಕ್ಟರ್ ಶ್ರೀನಿವಾಸ್ ಅವರೇ ಮತ್ತು ನಮ್ಮ ಕಾಲೇಜಿನ ಸಹಾಯಕ ಹಣಕಾಸು ನಿಯಂತ್ರಣಾಧಿಕಾರಿಯಾದ ರಾಜ್ಕುಮಾರ್ ಅವರೇ, ಹಾಗೂ ನನ್ನ ಎಲ್ಲ ಸಹೋದ್ಯೋಗಿ ಮಿತ್ರರೇ ಹಾಗೂ ಪ್ರೀತಿಯ ವಿದ್ಯಾರ್ಥಿನಿಯರೇ, ಈಗಾಗಲೇ ಅಂತಾರಾಷ್ಟ್ರೀಯ ಮಹಿಳಾ ದಿನಾಚರಣೆ ಬಗ್ಗೆ ನಮ್ಮ ಮೇಡಮ್ ಅವರು ಭಾಳ ಅಚ್ಚುಕಟ್ಟಾಗಿ ತಮಗೆ ಹೇಳ್ಕೊಟ್ಟಿದ್ದಾರೆ. ಭಾಳ ಖುಷಿಯಾಗುತ್ತೆ. ಮೇಡಮ್ ಅವರು 1990ನೇ ಇಸ್ವಿ ನಮ್ಮ ಧಾರವಾಡದಲ್ಲಿ ಜನಿಸಿದ್ದಾರೆ. ಭಾಳ ಖುಷಿಯಾಯಿತು. ನಾವು ಮೇಡಮ್ ಅವರು ಹಿಮಾಚಲ ಪ್ರದೇಶದವ್ರು ಇರ್ಬೋದು ಹಾಗೆ ನಾವು ತಿಳ್ಕೊಂಡಿದ್ದೇವೆ. ನೇಮ್ ಹೆಸರಲ್ಲಿ ಬೈದಿ ನೇಮು. ಬಟ್ ಮೊದಲನೇ ಸಲ ಬಂದಾಗ ನಾವು ಕೇಳಿಲ್ಲ ಅವ್ರಿಗೆ, ಮೇಡಮ್ ಅವರಿಗೆ. ಯೂಸಲಿ ಸ್ವಲ್ಪ ಭಯ ಪಡ್ತಿದ್ದೆ, ಸುಮ್ಮನೆ ಯಾಕಪ್ಪ ಅಂತ. ಸೆಕೆಂಡ್ ಟೈಮ್ ಬಂದಾಗ ನಮ್ಮ ಅನುರಾಧ ಮೇಡಮ್ ಕೇಳಿದ್ರು, ಡೇಟ್ ಆಫ್ ಬರ್ತ್ ಎಷ್ಟಿದೆ ಮೇಡಮ್ ಬಂದಿದ್ರು. ಲಾಸ್ಟ್ ಟೈಮ್ ಹೇಳಿದ್ರು, ಡು ಯು ನೋ ಮೈ ಏಜ್? ಐ ಆಮ್ 35 years old. ಐ ಆಮ್ ಹ್ಯಾವಿಂಗ್ ಒನ್ ಡಾಟರ್ ಕೂಡ ಹೇಳಿದರು. ರಿಯಲಿ ಥ್ಯಾಂಕ್ ಯು ಮೇಡಮ್. ಈ ಒಂದು ಧಾರವಾಡದಿಂದ ಪ್ರಯಾಣ ಮಾಡಿ 4 ಗಂಟೆ 4:15 ಬಂದಿದ್ದಾರೋ, ಬೈ 5:15 ಮತ್ತೆ ಹೇಳಿದ್ದಾರೆ. ಅದು ಒಂದು ಶಿಸ್ತು ತೋರಿಸುತ್ತೆ. ಮತ್ತು ಯಾವ ಥರ ನಾವು ಮಹಿಳೆಯರ ಕಾರ್ಯಕ್ರಮ ಇದೆ ಅದು ಮೊದಲು ಹೋಗ್ಬೇಕಂತ ತಿಳ್ಕೊಂಡು ಒಂದು ಉತ್ಸಾಹದಿಂದ ಬಂದಿದ್ರು ಮೇಡಮ್. ನಮ್ಮೆಲ್ಲ ಕಾಲೇಜಿನ ಪರವಾಗಿ ನಿಮ್ಗೆ ಇನ್ನೊಮ್ಮೆ ವಂದನೆಗಳನ್ನು ಸಲ್ಲಿಸ್ತೀವಿ. ಅದೇ ರೀತಿ ಈಗಾಗಲೇ ಮೇಡಮ್ ಅವರು ಸಾಕಷ್ಟು ಹೇಳಿದ್ರು, ಎಷ್ಟು ಮಹಿಳೆಯರು ವೀರರಾಣಿ ಕಿತ್ತೂರು ಚೆನ್ನಮ್ಮ ಬಗ್ಗೆ ಅವರೊಂದು ಇತ್ತೊಂದು ಮಗುನು ಕಳ್ಕೊಂಡು ಅವರು ತನ್ನ ರಾಜ್ಯಕ್ಕಾಗಿ ಬ್ರಿಟಿಷರ ಜೊತೆ ಹೋರಾಟ ಮಾಡಿದ್ದರಿಂದ ಮಹಿಳೆ ಅಂದರೂ ತಪ್ಪಾಗಲಾರದು. 12ನೇ ಶತಮಾನದಲ್ಲಿ 21ನೇ ಶತಮಾನದಲ್ಲಿ ಅವ್ರ ದಿನಾಚರಣೆ ಆಗಸ್ಟ್ 22 ನಂದು ಎವ್ರಿ ಇಯರ್ ಆಚರಿಸ್ತೀವಿ. ಈಗ ನಮ್ಮ ಮೈಲೂರು ಕಾಸಿಗೆ ಕಿತ್ತೂರು ರಾಣಿ ಚೆನ್ನಮ್ಮ ವೃತ್ತ ಅಂತ ತಿಳ್ಕೊಂಡು ಹೆಸರು ಸಹಿತ ನಾಮಿನೇಟ್ ಮಾಡಿದ್ದಾರೆ. ಪ್ರತಿ ಸಲ ಆಚರಣೆ ಮಾಡ್ತಾರೆ. ಅದೇ ರೀತಿ ತಮಗೆಲ್ಲ ಗೊತ್ತಿರುವ ಹಾಗೆ ನಮ್ಮ ದೇಶದ ಪ್ರಥಮ ಪ್ರಜೆ ಈ ಪ್ರೆಸೆಂಟ್ ರಾಷ್ಟ್ರಪತಿಯಾಗಿರೋರು ದ್ರೌಪದಿ ಮುರ್ಮು. ಅವ್ರದ್ದು ನಾವು ಹಿಸ್ಟ್ರಿ ತೆಗೆದು ನೋಡಿದಾಗ ಭಾಳ ಇದೆ. ಅವ್ರನ್ನೂ ಎಲ್ಲ ಕಳ್ಕೊಂಡಿರ್ತಾರೆ. ತಮ್ಮ ಪತಿ ಕಳ್ಕೊಂಡಿದ್ದಾರೆ, ತಮ್ಮ ಮಕ್ಕಳಿಗೆ ಕಳ್ಕೊಂಡಿದ್ದಾರೆ, ಮತ್ತು ಅವ್ರದ್ದು ಬಡ ಜೀವನದಲ್ಲಿ ಹುಟ್ಟಿದ್ದಾರೆ. ಇವತ್ತು ಮಹಿಳೆಯರಿಗೆ ಗೌರವಿಸಲಿಂದೇ ಇವತ್ತು ನಮ್ಮ ಭಾರತದ ಪ್ರಥಮ ಪ್ರಜೆಯಾಗಿ ಆಯ್ಕೆ ಮಾಡಿದ್ದಾರೆ. ಯಾವ ದೇಶದಲ್ಲಿಯೂ ಇಷ್ಟು ಗೌರವಿಸಲ್ಲ ಅಂತ ನಾವು ಭಾವಿಸ್ತೀವಿ. ಅಷ್ಟು ನಾವು ಮುಂದೋಗಿದೆ. ನಾವೆಲ್ಲ ಬರೀ ಎವ್ರಿ ಕೈಂಡ್ ಆಫ್ ಸಕ್ಸಸ್ ದೇರ್ ಈಸ್ ಲೇಡಿ ಬಿಹೈಂಡ್ ಇಟ್ ಅಂತ, ಅದು ರಿವರ್ಸು ಇದೆ. ತಾಯಿನೇ ನಮಗೆ ಸ್ಫೂರ್ತಿ, ಅದೇ ರೀತಿ ತಂದೆನೂ ಅಷ್ಟೇ ಸ್ಫೂರ್ತಿ ಆಗಿರ್ತಾರೆ. ತಾಯಿ ನಮಗೆ ಬೆಳೆಸ್ತಾಳೆ, ತಂದೆ ನಮಗೆ ಜಗತ್ತು ತೋರಿಸ್ತಾನಂತಂತೆ. ಭುಜನ ಇಟ್ಕೊಂಡು ಯಾವ ಥರ ಇರಬೇಕು ಅಂತ ತಿಳ್ಕೊಂಡು ಸಮಾಜ ತೋರಿಸೋದೇ ತಂದೆ ತಾಯಿ ಇಬ್ಬರು ಸೇರೆ. ಅದಕ್ಕೆ ಸಾಕಷ್ಟು ಮಹಿಳೆಯರು, ಈಗ ಸುನೀತಾ ವಿಲಿಯಮ್ ಆಗಿರ್ಬೋದು, ಕಲ್ಪನಾ ಚಾವ್ಲಾ ಆಗಿರ್ಬೋದು, ಕಿರಣ್ ಬೇಡಿ ಫಸ್ಟ್ IPS ಆಫೀಸರ್ ಇನ್ ಅವರ್ ನೇಷನ್ 1972 ಬ್ಯಾಚ್. ಎಷ್ಟು ಒಳ್ಳೆಯ ಕೆಲಸ ಮಾಡಿದ್ದಾರೆ. ಪಾಂಡಿಚೇರಿ ಗವರ್ನರ್ ಆಗಿ ರಿಟೈರ್ಡ್ ಆದರು. ಸಾಕಷ್ಟು ಒಳ್ಳೆ ಶಕ್ತಿವಂತರು. ಮತ್ತು ಏನಾರ ಏನು ದೇವತೆಗಳೆಲ್ಲ ನೋಡಿದ್ರೆ ಮಹಿಳೆ ದೇವತೆಗಳೇ ಜಾಸ್ತಿ. ನೀವು ನೋಡ್ರಿ, ಎಲ್ಲಿಗೆ ಹೋಗಿ ಆ ತಾಯಿ ಹತ್ರ ಅಷ್ಟು ಶಕ್ತಿ ಇದೆ. ನಾವು ಭೂಮಿಗೂ ನಾವು ಭೂಮಿ ತಾಯಿ ಅಂತೇ ಕರಿತೀವಿ. ಅದಕ್ಕೆ ನಾವು ಯಾರೂ ಮ್ಯಾಚ್ ಮಾಡೋಕ್ಕಾಗಲ್ಲ. ಆ ಶಕ್ತಿಲಿಂದೇ ನಮ್ಮ ದೇಶ ಸುರಕ್ಷಿತವಾಗಿ ಇದೆ ಅಂತ ಹೇಳ್ಬೋದು. ನಾವು ಎಲ್ಲಿವರೆಗೂ ಇರ್ತೀವೋ, ಯಾರು ಮಹಿಳೆಯರಿಗೆ ಗೌರವಿಸಲ್ಲ ಅವ್ರಿಗೆ ಎಂದೂ ಉದ್ಧಾರ ಆಗಲ್ಲ. ಈಗ ಮೇಡಮ್ ಅವ್ರು ಹೇಳಿದ್ರು, ಅಕ್ಕಪಡೆ ಭಾಳ ಎಫೆಕ್ಟಿವ್ ಆಗಿ ನಡೀತಿದೆ. ನಮ್ಮ ಮನೆ ಎದುರೇ ಒಂದು ಸ್ವಲ್ಪ ಗಂಡ ಹೆಂಡತಿಗೆ ಸರಿ ಇಲ್ಲ, ಅವನು ಮಹಾರಾಷ್ಟ್ರದವ, ಅವರು ಸಂಗೀತ ಮೇಡಮ್ ಪರಿಚಯ ಅವರು, ಅದೇ ಊರವ್ರ ಕಡೆನೇ. ಅವರು ಒಂದು ಫೋನ್ ಮಾಡಿ ಹೇಳಿದ್ರು, ಸೀದಾ ವ್ಯಾನ್ ಬಂತು.
ಬಸವನಗರಕ್ಕೆ ವ್ಯಾನ್ ಬಂತು, ಸೀದಾ ಅವ್ರಿಗೆ ಪೊಲೀಸ್ ಸ್ಟೇಷನ್ ಕರ್ಕೊಂಡು ಹೋದರು. ರೈಲ್ವೆ ಸ್ಟೇಷನ್ ಕಚ್ಚಿ ಇಲ್ಲ ಒಳಗೆ ಹಾಕೋದು ಬೇಡ, ಒಂದು ಸಲ ವಾರ್ನಿಂಗ್ ಕೊಟ್ಟು ಅವ್ನಿಗೆ ಕಳಿಸ್ಬಿಟ್ಟು ನೆಮ್ಮದಿಲಿಂದಿದ್ದಾರೆ. ಎಲ್ಲಿ ₹1 ದುಡ್ಡು ಕೊಟ್ಟಿಲ್ಲ. ಅವ್ರು ಸಂಗೀತ ಮೇಡಮ್ ಅವ್ರು ಹೇಳಿದ್ರು ಅಂತ ಮೇಡಮ್ ಅವ್ರು ₹1 ಯಾರಿಗೆ ದುಡ್ಡು ಕೊಡಬೇಡ. ಆ ಥರ ಎಷ್ಟೋ ಅನಾಥ ಹೆಣ್ಮಕ್ಳಿಗೆ ನಾವು ನೋಡ್ತಾ ಇದ್ದೀವಿ. ಇವತ್ತು ಮೋಸ್ಟ್ ಆಫ್ ದಿ ಯಾರು ಮನೆ ಕೆಲಸಕ್ಕೆ ಬರ್ತಾರಲ್ಲ ಅವರೆಲ್ಲ ಗಂಡದೇರು ಕುಡಿತಾರ, ಹೊಡಿತಾರ, ಏನು ಮಾಡಿದ್ರು ಸಮಾಧಾನ ಇಲ್ಲ. ತಾವು ದುಡಿಯಲ್ಲ, ಮುಂದೆ ಅವರು ಹೆಣ್ಮಗಳಿಗೆ ದುಡಿಯಾಕಿಲ್ಲ. ಎಷ್ಟೋ ಮಕ್ಕಳು ಅನಾಥ ಆಗಿದಾವೆ. ಇದು ಬೀದರಲ್ಲಿ ಕೂಡ ಇನ್ನು ಲೈವ್ ಎಕ್ಸಾಂಪಲ್ಸ್. ಈಗೇನಾಗಿದೆ, ನಾನು ಗಂಡ ಇದ್ದೀನಿ ಅಂದ್ರೆ ನಾ ಏನು ಬೇಕಾದ್ರೂ ಮಾಡಿದ್ರೆ ನಡೀತದನ್ನ ಮನೋಭಾವ ತಲೆಯಲ್ಲಿ ಹುಡುಕಿದೆ. ಟುಡೇ ಎಷ್ಟೋ ಸುಸೈಡ್ ಆಗ್ತಾ ಇದ್ದಾವೆ ವರದಕ್ಷಿಣೆ ಕಿರುಕುಳಿಂದ. ಇಲ್ಲಿ ಯಾವುದೋ ಒಂದು ಮುಗ್ಧತೆಯಿಂದ ನಮ್ಮ ಮಕ್ಕಳು ಬೆಳೆದಿರ್ತಾರೆ, ನಾವು ಅವ್ರಿಗೆ ಕೊಟ್ಟಿರ್ತೀವಿ, ಅವ್ರದ್ದೇ ಒಂದು ಇದು. ಮೊನ್ನೆ ಒಂದು ಯಾರೋ ನಟ ನಟಿಯರದು ಅಲ್ಲಿ ಫಾರಿನ್ಗೆ ಹೋಗಿ ಬಂದುಬಿಟ್ರು, ಆ ಹೆಣ್ಮಗಳು ಸುಸೈಡ್ ಮಾಡಿಕೊಂಡ್ರು, ಇಲ್ಲಿ ಅವನು ಮಾಡ್ತಾನೆ, ಅವನು ಸುಸೈಡ್ ಮಾಡ್ಕೊಂಡ್ರು. ಇಂಥವು ಭಾಳ. ಮತ್ತು ಯಾವುದೇ ಅಲ್ಲಿ ನಾವು ಹೆಣ್ಣು ಮಕ್ಕಳಿಗೂ ಗೌರವ ಕೊಡಬೇಕು, ಅದೇ ರೀತಿ ಗಂಡು ಮಕ್ಕಳಿಗೂ ಗೌರವ ಕೊಡಬೇಕು. ಗಂಡು ಮಕ್ಕಳದು ಅಷ್ಟೇ ಇಂಪಾರ್ಟೆನ್ಸ್ ಇದೆ. ಇವತ್ತು ಯಾರ ನಮ್ಮ ಮೇಡಮ್ ಎಲ್ಲಿಗಾರ ಹೋಗ್ತಾರಂದ್ರೆ ನಮ್ಮ ಎದುರು ಒಂದು ಹುಡುಗ ನಮ್ಮ ಪ್ರಸಾದ್, ಅವನಿಗೆ ಸೇಫ್ಟಿ ಕಳಿಸ್ತೀವಿ. ಅವನಿಂದ ಎಲ್ಲಾರ ಹೈದ್ರಾಬಾದ್ ಹೋಗ್ಬೇಕಂದ್ರೆ ಗಂಡಿಗೂ ಅಷ್ಟೇ ಇದಿದೆ. ನೀವು ಯಾರ ನಿಮ್ಮ ಸಿಸ್ಟರ್ಸ್ ಅದು ಎಲ್ಲ ಇರ್ತಾರ, ನಿಮ್ಮ ಮನೆಗೆ ಹೇಳ್ತಾರೆ ಒಬ್ಬಕ್ಕೆ ಹೋಗ್ತಾಳ, ನೀನು ಹಿಂದೆ ಹೋಗಂತಿದ್ದೀವಿ. ಆ ಬಾಂಧವ್ಯ ಯಾರು ಬಿಡ್ಸೋಕ್ಕಾಗಲ್ಲ. ನಿಮಗೂ ಸಿಸ್ಟರ್ಸ್ ಇರ್ತಾರ, ಅವರಿಗೂ ಬ್ರದರ್ಸ್ ಇರ್ತಾರ. ನಾವು ಬೇರೆ ಬೇರೆ ಇಲ್ಲ. ನಾವು ಆರೋಗ್ಯದಿಂದ ಇರ್ಬೇಕಂದ್ರೆ ನಮ್ಮ ತಾಯಿದೇವರು, ನಮ್ಮ ಮಡದಿಯವರು, ನಮ್ಮ ಮಕ್ಕಳೇ ನೋಡ್ಕೊಡೋದು, ಮತ್ತಾರು ನೋಡ್ಕೊಡೋದು. ನಿಮಗೆ ನಾಳೆ ಮುಂದಾದರೂ ನೀವು ಮದುವೆಯಾಗಿ ತಾಯಿ ತಂದೆಗೆ ಸೇರಲಿಲ್ಲ ಅಂದರೆ ನಿಮ್ಮ ಮಡದಿಗಳನ್ನೇ ನಿಮಗೆ ನೋಡ್ಕೊಳ್ಳೋದು. ನಿಮ್ಮ ತಾಯಿ ತಂದೆಗೆ ನೋಡ್ಕೊಳ್ಳಿಲ್ಲ ಅಂದ್ರೂ ನಿಮ್ಮ ಹೆಂಡತಿ ಆದರೂ ನಿಮ್ಗೆ ಚೆನ್ನಾಗಿ ನೋಡ್ಕೊತಾರೆ. ಆ ಒಂದು ಸಾಮರ್ಥ್ಯ ಹೆಣ್ಣಿಗಿದೆ. ದಯವಿಟ್ಟು ಭಾಳ ನಾವು ಮಹಿಳೆಯರಿಗೆ ಗೌರವಿಸಬೇಕು. ಯಾವುದೇ ಕಾರಣಕ್ಕೂ ಭಾಳ ಒಳ್ಳೆ ಅರ್ಥಪೂರ್ಣ ರೀತಿಯಲ್ಲಿ ಹೇಳಿದ್ದಾರೆ. ನಿಮ್ಮದೆಲ್ಲ ಈಗ ಟೀನೇಜು, ಬಾಯ್ಸು ಅಷ್ಟೇ, ಗರ್ಲ್ಸು ಅಷ್ಟೇ. ರಾಂಗ್ ಪಾತ್ ಚೂಸ್ ಮಾಡಬೇಡ್ರಿ. ಒಂದು ಸಲ ನೀವೇನಾರ ಯೋಚನೆ ಮಾಡುವಾಗ ತಾಯಿ ತಂದೆಗೆ ನೆನೆಸ್ರಿ, ಅವಾಗೆಲ್ಲ ನಿಮ್ಮ ಕೆಟ್ಟ ಆಲೋಚನೆಗಳೆಲ್ಲ ದೂರ ಹೋಗ್ತಾವೆ. ಯಾರು ನಿಮಗೆ ದಬ್ಬಾಳಿಕೆ ಮಾಡೋಕ್ಕೆ ಬಂದ್ರೆ ಅಕ್ಕ ಬಡಿಯಾಗಿ ನೆನೆಸ್ಕೋರಿ, ನಂಬರ್ ಇಟ್ಕೋರಿ. ಜಾನ್ವಿ ಮೇಡಮ್ ಇಲ್ಲೇ ಇದ್ದಾರೆ. ಬಾಯ್ಸ್ಗೂ ಅಷ್ಟೇ. ನಿಮ್ಗೆ ಯಾರ ತೊಂದರೆ ಕೊಡ್ತಾ ಇದ್ದಾರೆ? ನೀವು ಡೀನಿಗೆ ಮಾತಾಡ್ರಿ, ಇಲ್ಲ ವಾರ್ಡನಿಗೆ ಮಾತಾಡ್ರಿ. ವರ್ಷ ಇದೆ ಈಗ ಬರೀ ಕ್ರಿಮಿನಲ್ಸು ಬರೀ ಗಂಡು ಹುಡುಗರೇ ಇರ್ತಾರ, ಬರೀ ಹೆಣ್ಮಕ್ಳೇ ಇರ್ತಾರಂದ್ರೆ ಎರಡೂ ಕಡೆ ಅಂದಾಗೆ ಅದು ಸಮಾಜದಲ್ಲಿ ನಡೀತದೆ. ನಿಜವಾಗ್ಲೂ ಮೇಡಮ್ ಅವರು ನಾನು ಭಾಳ ಖುಷಿ ಪಡ್ತೀನಿ. ಅವರು ಸಾಕಷ್ಟು ಎಲ್ಲಿ ಹೋಗೋದು ಬೇಕಾಗಿಲ್ಲ. ಒಂದು SP ಆಗ್ಬೇಕಂದ್ರೆ ಈಸಿ ಇಲ್ಲ. ಈಗೆಲ್ಲ ರಿಸಲ್ಟ್ ನೋಡ್ತಾ ಇದ್ದೀವಿ. ನಮ್ಮ KPS ಇದ್ದು ಮೊನ್ನೆ 24ನೇ ಬ್ಯಾಚಿನ ರಿಸಲ್ಟ್ ಬಿಟ್ಟಾರ. 1:3 ಒಂದು 1200 ಜನಕ್ಕೆ ಬಿಟ್ಟಾರ. ಅದು 2 ವರ್ಷ ಆದಮೇಲೆ. ಅದು ಆರ್ಡ್ರ್ ತೊಗೋತಾನ ಯಾವಾಗ ಆಗುತ್ತೇನೋ. ಇದು IPS ಅಂದರೆ VPS, ಗೌರ್ಮೆಂಟ್ ಆಫ್ ಇಂಡಿಯಾದಿಂದ ಸೆಲೆಕ್ಷನ್ ಆಗೋದು. ಟಾಪ್ 100 ರ್ಯಾಂಕಲ್ಲಿ ಇದ್ದವರಿಗೆ ಮಾತ್ರ IAS IPS ಕೋರ್ಸ್ ಸಿಗುತ್ತೆ, ಇಲ್ಲರೂ ಬೇರೆವೆಲ್ಲ ಸಿಗುತ್ತೆ. ಬಟ್ ಸಿಲೆಬಸ್ ಅಷ್ಟು ಈಸಿ ಇಲ್ಲ. ನಾವು ನಿಮಗೆ ಏನಾರ ಒಂದು ಕಲ್ಟಿವೇಷನ್ ಪ್ರಾಕ್ಟೀಸ್ ಬೇಕಾದ್ರೆ ಅದೇ ಕರೆಕ್ಟಾಗಿ ಬರೆಯಲ್ಲ. ನೀವು ಅಲ್ಲಿ ಎಲ್ಲ ಸಬ್ಜೆಕ್ಟ್ ಓದ್ಬೇಕು. ನೀವು ಕಾನ್ಸ್ಟಿಟ್ಯೂಷನ್ ಆಫ್ ಇಂಡಿಯಾ ಓದಬೇಕು, ಕರೆಂಟ್ ಅಫೇರ್ಸ್ ಓದಬೇಕು, ಆಪ್ಷನಲ್ ಸಬ್ಜೆಕ್ಟ್ ಇರ್ತಾವೆ. ನೀವು ಹಾರ್ಟಿಕಲ್ಚರು ಅಗ್ರಿಕಲ್ಚರು ತೊಗೊಂಡ್ರೆ ಅಂದ್ರೆ 4 ವರ್ಷ ಹೋದರೂ ಅದು ಸಿಲೆಬಸ್ ಕವರ್ ಆಗಲ್ಲ. ನಿಮ್ಮ ಹತ್ರ ಟ್ಯಾಲೆಂಟು ನಾಲೆಜ್ ಇದ್ರೆ ಇವನ್ ಆರ್ಟ್ಸ್ ಸಬ್ಜೆಕ್ಟ್ ತೊಗೊಂಡು ಓದ್ಬೋದು. ಮತ್ತು ಬರೀ ಮೊಬೈಲಲ್ಲಿದ್ದರೆ ನಿಮ್ಗೆ ರೈಟಿಂಗ್ ಸ್ಕಿಲ್ ಇಂಪ್ರೂವ್ ಆಗಲ್ಲ. ಬರೀ ಕಂಪ್ಯೂಟ್ರ್ ಮುಂದೆ ಕುಂತ್ರೆ ನಿಮ್ಮ ಕೈಗೆ ರೈಟಿಂಗಿಗೆ ನೀವು ಇದೇ ಕೊಡ್ತಾ ಇಲ್ಲ. ಅವೆಲ್ಲ ಆನ್ಸರ್ಸ್ ಎಲ್ಲ ಭಾಳ ಶಾರ್ಟ್ ಪೀರಿಯಡಲ್ಲಿ ಬರಬೇಕು. ನನ್ನ ಮಗಳು ಮೆಡಿಕಲ್ MBBS ಮಾಡಿ MS ಜನರಲ್ ಸರ್ಜರಿ ಮಾಡ್ಲತ್ತಾರೆ. ಅವ್ರಿಗೆ ಎಷ್ಟು ಸ್ಪೀಡ್ ಬರಿಬೇಕಂದ್ರೆ ಅದು ಹೇಳ್ಬಾರ್ದು, ಅಂದರೆ ಪಾಸ್ ಆಗ್ತಾರೆ. ಅದೇ ರೀತಿ ಮೊನ್ನೆನೂ ಮ್ಯಾರೇಜ್ ಆಯ್ತು ಮೇಡಮ್ ಅವ್ರಿಗೆ ನಮ್ಮ ಡಾಕ್ಟ್ರದ್ದು. ಸಿ ಈಸ್ ಆಲ್ಸೋ 28 ಇಯರ್ಸ್ ಓಲ್ಡು. ಅವ್ರಿಗಿಂತ 8 ವರ್ಷ ದೊಡ್ಡವರು ಇದ್ರು. ಹಳೆ ಕಾಲೇಜು, ಒಳ್ಳೆ ಪಾತ್ ನೀವು ಚೂಸ್ ಮಾಡಿರಿ. ಈ ಪಾತಲ್ಲಿ ಹಿಡ್ಕೊಂಡು ಹೋಗಿ ಮೇಡಮ್ ಅವ್ರು ಹೇಳಿದಂಗೆ ನೀವು ಮತ್ತು ನಾಲೇಜನ್ನು ನೀವು
ಬೇರೆಯವರಿಗೆ ಡಿಸೆಮಿನೇಷನ್ ಮಾಡಿ ಅಂದಾಗ ಉಪಯೋಗ ಆಗುತ್ತೆ. ಮತ್ತು ಯಾರು ನೋಟ್ಸ್ ಓದ್ತೀರಿ, ಯಾರು ನಿಮ್ಗಿಂತ ದಡ್ಡ ಇರ್ತಾರೆ, ನೋಟ್ಸ್ ಮುಚ್ಚಿಟ್ಕೊಂಬೋದು, ಏನು ಹೇಳಲಾರ್ದೆ ಇರೋದು ಅಂಥವು ಮಾಡೋಕೆ ಹೋಗ್ಬೇಕು. ನಿಮ್ಮ ಜೊತೆ ತೊಗೊಂಡವ್ರಿ ಅವ್ರಿಗೆ ನಿಮಗೆ ಸಾಯತನ ದೇ ವಿಲ್ ರಿಮೆಂಬರ್. ಇವತ್ತು ದೊಡ್ಡ ದೊಡ್ಡ ಹುದ್ದೆಗೆ ಹೋಗಿದ್ದಾರ, ಅವ್ರಿಗೆ ಯಾರು ಸ್ಟೂಡೆಂಟ್ ಲೈಫ್ನಾಗ ಹೆಲ್ಪ್ ಮಾಡ್ಯಾರಲ್ಲ ಅವ್ರಿಗೆ ಇನ್ನೂ ಮರ್ತಿಲ್ಲ. ಅವ್ರು ಯಾವ ಪೊಸಿಷನಲ್ಲಿ ಇದ್ದಾರೋ ಅವ್ರಿಗೆ ನೆನೆಸ್ತಾರೆ. ಎಕ್ಸಾಂಪಲ್ ಇಲ್ಲೇ ಹೇಳ್ತೀನಿ, ಪರಮೇಶ್ವರ್ ಸಾಹೇಬರ್ ಅಂತಿದ್ದಾರೆ, ಈಗ ಪ್ರೆಸೆಂಟ್ ಹೋಮ್ ಮಿನಿಸ್ಟರ್. ಅವರು ನಮ್ಮ ಗ್ರ್ಯಾಜುಯೇಟೇ, ಆಸ್ಟ್ರೇಲಿಯಾದಲ್ಲಿ ಕ್ರಾಪ್ ಫಿಸಿಯಾಲಜಿ PhD ಮಾಡಿದ್ದಾರೆ. ನಾ ಹಾಸನದಲ್ಲಿದ್ದಾಗ ಅವರು ಕ್ಲಾಸ್ಮೇಟ್ಸ್ ಇದ್ದರು ಮೇಡಮ್. ಅವ್ರ ಮನೆಗೆ ಹೋದ್ರು, ಅವ್ರು ಊಟಕ್ಕೆ ಕಾಂಪಿಟೇಷನ್, ನಮ್ಮ ಮನೆಗೆ ಬಾ ನಿಮ್ಮ ಮನೆಗೆ ಬಾ ಅಂತ. ಆ ಒಂದು ಬಾಂಧವ್ಯ ಯಾರು ಎಷ್ಟೇ ಹುದ್ದೆಗೆ ಹೋದ್ರು ಯಾರು ಅವರು ಜೊತೆಯಲ್ಲಿದ್ದು ಹೆಲ್ಪ್ ಮಾಡಿರ್ತಾರಲ್ಲ ಅವ್ರಿಗೆ ಮರ್ಯಾದೆ. ಅದಕ್ಕೆ ಆ ಒಂದು ಸಹಾಯ ಮಾಡುವ ಪ್ರವೃತ್ತಿ ಬೆಳೆಸ್ಕೊಡ್ರಿ. ಹುಡುಗರು ಕೇಳ್ಯಾರಪ್ಪ ನೋಟ್ಸು ಬಿಡಬಾರ್ದು, ಹಂಗೆ ಮಾಡಬೇಕು. ಮತ್ತು ಸೀನಿಯರ್ ಇದ್ದವ್ರು ಏನು ಜೂನಿಯರಿಗೆ ಏನು ಮಾತಾಡ್ಸೋದೇ ಇಲ್ಲ, ನೋಟ್ಸ್ ಯಾಕೆ ಬಿಡ್ಬೇಕು ಅಂಥವೆಲ್ಲ ಮಾಡಕ್ಕೆ ಹೋಗ್ಬೇಕು. ಅವರು ನಿಮ್ಮ ಮನೆಯಾಗಿದ್ದಂಗೆ ಸಿಸ್ಟರ್ಸು ಬ್ರದರ್ಸು ಇರ್ತಾರೆ, ಯು ಶುಡ್ ಹೆಲ್ಪ್ ದೆಮ್. ನಿಮಗೂ ಒಂದು ನಾಲೆಜ್ ಬರುತ್ತೆ. ಆ ಒಂದು ಮನೋಭಾವ ಇಟ್ಕೊಂಡು ನೀವು ಓದ್ತೀರಿ ಅಂದ್ರೆ ಖಂಡಿತ ನಿಮ್ಮ ಲೈಫಲ್ಲಿ ಸಕ್ಸಸ್ ಆಗ್ತದೆ. ಇದು ನಮ್ಮಕ್ಕಿಂತ ಯುರೋಪಿಯನ್ ಕಂಟ್ರಿಯಲ್ಲಿ, ಅಮೇರಿಕನ್ ಕಂಟ್ರಿಯಲ್ಲಿ, ರಷ್ಯಾದಲ್ಲಿ ಭಾಳಷ್ಟು ಮಹಿಳೆಯರು ಚಳವಳಿ ಮಾಡಿದ್ದಾರೆ ಆಹಾರ ಮತ್ತು ಶಾಂತಿಗಾಗಿ. ಇದು ಅಂತಾರಾಷ್ಟ್ರೀಯ ಇಂಟರ್ನ್ಯಾಷನಲ್ ವುಮೆನ್ ಡೇ ಅಂತ ಅದು ಆಗಿದ್ದು, ಆಚರಣೆ ಮಾಡಬೇಕಂತ ಆಗಿದ್ದೇ 1970ರಲ್ಲಿ. ನೂರಾರು ವರ್ಷಗಳ ಹೋರಾಟದಿಂದ ಅವಾಗ ಒಂದು ವಿಶ್ವಸಂಸ್ಥೆಯಲ್ಲಿ ತೀರ್ಮಾನ ತಗೊಂಡು 1970ರಿಂದ ಇಡೀ ಜಗತ್ತಿನಲ್ಲಿ ಮಾರ್ಚ್ 8 ಅಂತಾರಾಷ್ಟ್ರೀಯ ಮಹಿಳಾ ದಿನಾಚರಣೆಯನ್ನು ಆಚರಿಸ್ತಾ ಇದ್ದಾರೆ. ನಮ್ಮ ದೇಶದಾಗ ಅಷ್ಟೇ ಅಲ್ಲ, ದಯವಿಟ್ಟು ಬರೀ ಇದು ಅಂತಾರಾಷ್ಟ್ರೀಯ ಮಹಿಳಾ ದಿನಾಚರಣೆ ಇದು ಇವತ್ತು ಒಂದು ದಿವಸ ಅಲ್ಲ, ಎವ್ರಿ ಡೇನೂ ಮಹಿಳೆಯರಿಗೆ ನಾವು ಗೌರವ ಕೊಡಬೇಕು. ಅಂದಾಗ ಮಾತ್ರ ನಾವು ಉದ್ಧಾರ ಆಗ್ತಿದ್ದೇವೆ, ದೇಶನೂ ಉದ್ಧಾರ ಆಗ್ತದೆ. ಈಗ ಮಹಿಳೆಯರಿಗೆ ಗೌರವ ಕೊಡಲಾರ್ದಕ್ಕೆ ಕ್ರಾಂತಿ ನಡೆದಿದೆ. ಇವತ್ತು ಅಫ್ಘಾನಿಸ್ತಾನ ಹೆಂಗಿತ್ತು ಮುಂದೆ, ಅದು ಈಗ ಮತ್ತೆ ಅದೇ ಪರಿಸ್ಥಿತಿಗೆ ಬಂದಿದೆ. ತಾಲಿಬಾನ್ ಆಡಳಿತ ಬಂದಿದೆ, ಅಲ್ಲಿ ಮಹಿಳೆಯರಿಗೆ ಸ್ವಾತಂತ್ರ್ಯ ಇಲ್ಲ. ಇರಾನಲ್ಲಿ ಮಹಿಳೆಯರಿಗೆ ಸ್ವಾತಂತ್ರ್ಯ ಇಲ್ಲ. ಅದಕ್ಕಾಗಿ 40 ಇಯರ್ಸ್ ಆಯಿತು. ಅದಕ್ಕೆ ನಾವು ಎಲ್ಲಿವರೆಗೂ ನಾವು ಮಹಿಳೆಯರಿಗೆ ಗೌರವಿಸಲು, ಅವರಿಗೆ ಇಂಡಿಪೆಂಡೆಂಟಾಗಿ ಬದುಕಕ್ಕೆ ಬಿಡಲು ಇಂಥ ಕ್ರಾಂತಿಗಳು ನಡೀತಾನೆ ಇರ್ತವೆ. ದಯವಿಟ್ಟು ಅಂಥ ಕ್ರಾಂತಿಗಳು ನಡೆಯೋಕ್ಕೆ ಅವಕಾಶ ಕೊಡಬಾರ್ದು. ನಾವೆಲ್ಲರೂ ಒಂದೇ ಅನ್ನೋ ಮನೋಭಾವದಿಂದ ಬದುಕಿದ್ರೆ ಮಾತ್ರ ಯಾವುದೇ ನಮ್ಮ ರಾಜ್ಯ ಆಗಲಿ, ನಮ್ಮ ದೇಶ ಆಗಲಿ, ಇಡೀ ಪ್ರಪಂಚ ಆಗಲಿ ಶಾಂತಿಯಿಂದ ಇರ್ತದಂತ ನಾ ಬಯಸ್ತೀನಿ. ಇಷ್ಟು ಹೇಳಿ ಮೇಡಮ್ ಅವರೇ, ಎಲ್ಲ ವಿದ್ಯಾರ್ಥಿನಿಯರಿಗೆ ಎಕ್ಸಾಮ್ ಅದಾವೆ. ಪಾಪ ಅವರು ತಾವು ಬರ್ತಾ ಇದ್ದೀರಂತ ಗೌರವದಿಂದ ಅವರು ಉಳಿದಿದ್ದಾರೆ. ನಾಳೆ ಎಕ್ಸಾಮ್ನೂ ಚೆನ್ನಾಗಾಗುತ್ತೆ ನಿಮಗೆ. ಅದು ಎಕನಾಮಿಕ್ಸೇ ಇದೆ. ವೀರೇಶ್ ಎಕ್ಸಾಮ್ ಎಲ್ಲರೂ ಚೆನ್ನಾಗಾಗಬೇಕು, ಬೋತ್ ಬಾಯ್ಸ್ ಆ್ಯಂಡ್ ಗರ್ಲ್ಸ್. 1 ಅವರ್ ಪೋಸ್ಟ್ಪೋನ್ ಮಾಡಿ. ಮಹೇಶ್ವರಿ ಎಷ್ಟು ಚಂದ ನೋಡ್ರಿ, ಅಕ್ಕಮಹಾದೇವಿ ಮಾತಾಡಿದಂಗೆ ಆಗಿದೆ. ಅಕ್ಕಮಹಾದೇವಿ ಅಂತ ಇಲ್ಲಿ ಇದ್ದದಕ್ಕೆ ಅಕ್ಕ ಪಡೆ ಇದರಲ್ಲಿ ಸ್ಟಾರ್ಟ್ ಆಗಿದೆ. ಇವತ್ತು ಏನು 12ನೇ ಶತಮಾನದ ಕ್ರಾಂತಿ ಆಗ್ಯದ, ಬಸವಣ್ಣನವ್ರು ಮಾಡಿದ ಇದೇ ಬೀದರ್ಲಿಂದೆ. ಏನೇ ಒಂದು ಹೊಸ ಕಾರ್ಯ ಆಗಬೇಕು, ಒಳ್ಳೇದಾಗಬೇಕಂದ್ರೆ ಬೀದರ್ಲಿಂದೇ ಆಗುತ್ತೆ, ಮುಂದೂ ಆಗುತ್ತೆ. ಈಗ ತಮಗೆಲ್ಲ ಗೊತ್ತಿರೋ ಹಾಗೆ ವಚನ ವಿಶ್ವವಿದ್ಯಾಲಯ ತಿಳ್ಕೊಂಡು ಬಸವ ಕಲ್ಯಾಣದಲ್ಲಿ ಮೊನ್ನೆ ಮುಖ್ಯಮಂತ್ರಿಗಳು ಅನೌನ್ಸ್ ಮಾಡಿದ್ರು. ಮತ್ತು ಬೀದರ್ಗೆ ಸಾಕಷ್ಟು ಬಜೆಟು ಕೂಡ ಬಂದಿದೆ. ಇದು 3ನೇ ಯೂನಿವರ್ಸಿಟಿ ಆಯಿತು ವಚನ ವಿಶ್ವವಿದ್ಯಾಲಯ ಅಂತ. ನಾವು ಯಾರೂ ಬೀದರು ಲಾಸ್ಟ್ ಅಂತ ತಿಳ್ಕೊಂಗಿಲ್ಲ. ಬಟ್ ವಿಜಯ ಮಹಾಂತೇಶ್ ಹೇಳಿದಂಗೆ ನಮ್ಮ ಕಲ್ಯಾಣ ಕರ್ನಾಟಕದ ಮೊದಲಿನಂಗಿಲ್ಲ, ಈಗೆಲ್ಲ ಕಳಿಸ್ತಾ ಇದ್ದಾರೆ, ಬೇರೆ ಜಿಲ್ಲೆ ಕಳಿಸ್ತಾ ಇದ್ದಾರೆ ಓದಕ್ಕೆ. ಎಲ್ಲೋ ಒಂದು ಸ್ವಲ್ಪ ಗೊತ್ತಿಲ್ಲ ಆದವರು ಅದನ್ನು ಹೋಗ್ಲಾಡಿಸ್ಬೇಕಂತಾರೆ. ಈಗ ಸಾಕಷ್ಟು ಜನ ಬೇರೆ ಬೇರೆ ಕಡೆಯಿಂದ ಬಂದಾರೆ ಇಲ್ಲಿವರೆ. ಕೊಪ್ಪಳದವ್ರು ಇದ್ದೀರಿ, ಬಳ್ಳಾರಿದವ್ರು ಇದ್ದೀರಿ, ರಾಮನಗರದವ್ರು ಇದ್ದೀರಿ, ಕೋಲಾರದವ್ರು ಇದ್ದೀರಿ, ಮತ್ತು ಇವನ್ ಔಟ್ ಆಫ್ ಸ್ಟೇಟ್ ಸ್ಟೂಡೆಂಟ್ಸ್ ಆಲ್ಸೋ ಸ್ಟಡಿಂಗ್ ಹಿಯರ್. ಅದು ಖುಷಿ ಪಡಬೇಕು. ಇಷ್ಟು ಹೇಳಿ ಇನ್ನೊಮ್ಮೆ ಅಂತಾರಾಷ್ಟ್ರೀಯ ಮಹಿಳಾ ದಿನಾಚರಣೆ ಶುಭಾಶಯಗಳನ್ನು ತಿಳಿಸುತ್ತಾ ನನ್ನ 2 ಮಾತುಗಳನ್ನು ಮುಗಿಸ್ತೇನೆ. ಜೈ ಹಿಂದ್, ಜೈ ಕರ್ನಾಟಕ.